ಹಾಯ್, ಗುಡ್ ಮಾರ್ನಿಂಗ್. ಬೆಂಗಳೂರಲ್ಲಿ ಸ್ವಲ್ಪ ಚಳಿ ಜಾಸ್ತಿ ಆಗಿಬಿಟ್ಟಿದೆ. ಸೊ ನಾನಿವತ್ತು ಟ್ರಿಪ್ಪಲ್ಲಿ ಕ್ಯಾಶನ್ನು ನಾವು ಹೇಗೆ ಮ್ಯಾನೇಜ್ಮೆಂಟ್ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ನಮಗೇನಾಗುತ್ತೆ ಅಂದರೆ ಮಲ್ಟಿಪಲ್ ಕಂಟ್ರಿ ವಿಸಿಟ್ ಮಾಡೋದಕ್ಕೆ ಈಚ್ ಕಂಟ್ರಿಗೂ ಕರೆನ್ಸಿ ಬೇರೆ ಬೇರೆ ಇರುತ್ತೆ. ಸೊ ಕ್ಯಾಶಲ್ಲಿ ನಾವು ಎಲ್ಲ ಕಂಟ್ರಿಗೆ ಸಾಕುವಷ್ಟು ಕ್ಯಾಶು ತೊಗೊಂಡೋಗೋಕ್ಕಾಗಲ್ಲ. ಸೊ ಅದಕ್ಕೆ ಯಾವುದಾದ್ರೂ ಕ್ರೆಡಿಟ್ ಕಾರ್ಡು ಟ್ರೈ ಮಾಡಬೇಕು. ಸೊ ಇಲ್ಲಾಂದರೆ ಡೆಬಿಟ್ ಕಾರ್ಡು. ಸೊ ಅದರಲ್ಲಿ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ನು ಅಕ್ಸೆಪ್ಟಬಲ್ ಇರಬೇಕು. ಸೊ ಆ ಥರದ್ದು ಕಾರ್ಡನ್ನು ತೊಗೊಂಡು ಹೋಗ್ಬೇಕಾಗತ್ತೆ. ಆಮೇಲೆ ಕ್ಯಾಶು ಕೂಡ ನಾವು ಈಚ್ ಕಂಟ್ರಿ ಹೋದಾಗ ನಾವು ಸಣ್ಣ ಪುಟ್ಟ ಎಕ್ಸ್ಪೆನ್ಸ್ ಇರುತ್ತೆ. ಸೊ ಅದಕ್ಕೂ ಕೂಡ ನಾವು ಒಂದಿಷ್ಟು ಎಕ್ಸ್ಚೇಂಜ್ ಮಾಡಿಕೊಳ್ಳೇಬೇಕಾಗತ್ತೆ. ಆಮೇಲೆ ಡೆಬಿಟ್ ಕಾರ್ಡ್ ಥ್ರೂ ನಾವು ವಿಡ್ರಾ ಮಾಡಿದ್ರು ಕೂಡ ಕೆಲವೊಂದು ಸಲ ಐ ಥಿಂಕ್ ಅದು ಟ್ರಾನ್ಸಾಕ್ಷನ್ ನಾನಿನ್ನೂ ವಿಸಿಟ್ ಮಾಡಿಲ್ಲ ಯಾವುದೋ ಒಂದು ಕಂಟ್ರಿಗೆ. ಸೊ ಬೇರೆಯವರೆಲ್ಲ ವಿಸಿಟ್ ಮಾಡಿರೋರು ಎಕ್ಸ್ಪೀರಿಯನ್ಸ್ ಹೇಳಿರೋ ಪ್ರಕಾರ ಕೆಲವೊಂದು ಸಲ ಟ್ರಾನ್ಸಾಕ್ಷನ್ ಕಾಸ್ಟೇ ಕೂಡ ನಮಗೆ ಜಾಸ್ತಿ ಆಗಿರುತ್ತೆ. ಸೊ ಅದಕ್ಕೆ ಕ್ರೆಡಿಟ್ ಕಾರ್ಡನ್ನು ತೊಗೊಂಡ್ಬಿಟ್ಟು ಅದರಲ್ಲೇ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಆಪ್ಷನ್ ಇರುವಂಥದ್ದು ಯೂಸ್ ಮಾಡ್ಕೋಬೇಕು. ಒನ್ಸು ಈ ಟ್ರಿಪ್ ಸ್ಟಾರ್ಟ್ ನಂತರ ನನಗೆ ಚೆನ್ನಾಗಿ ಯೂಸ್ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಸೊ ನೀವೇನಾದರೂ ನಿಮ್ಮ ಬಿಸ್ನೆಸ್ಸನ್ನು ಪ್ರಮೋಟ್ ಮಾಡ್ತೀರ ಅಂತ ಹೇಳಿದ್ರೆ, ಸೊ ಕೆಲವೊಂದನ್ನು ನಾನು ಫ್ರೀಯಾಗಿಯೇ ಪ್ರಮೋಟ್ ಮಾಡ್ತೀನಿ. ಸೊ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಇನ್ ಕೇಸ್ ಇಂಟ್ರೆಸ್ಟೆಡ್ ಇದ್ದರೆ. ಇನ್ನೊಂದು ಆನ್ಲೈನ್ ಗೇಮಿಂಗ್ ಥರ ಆನ್ಲೈನ್ ಗೇಮಿಂಗು, ಈ ಆನ್ಲೈನ್ ರಮ್ಮೀಸ್ ಎಲ್ಲ ಇರುತ್ತಲ್ಲ, ಈ ಥರ ಇದನ್ನು ಆ್ಯಪ್ಗಳನ್ನೆಲ್ಲ ನಾನು ಪ್ರಮೋಟ್ ಮಾಡಲ್ಲ. ನನಗದು ಅವಶ್ಯಕತೆ ಇಲ್ಲ. ಸೊ ನಿನ್ನೇನು ಕೂಡ ನಾನು ಮತ್ತೆ ಕ್ಯಾಲ್ಕುಲೇಷನ್ ಮಾಡಿದೆ. ಸೊ ಐ ಥಿಂಕ್ ಪಾಸಿಬಲ್ ಇದೆ ಹೋಗಲಿಕ್ಕೆ. ಸೊ ಏನು ಮಾಡಿದೆ ಅಂದರೆ, ನನಗೆ ಯಾವ ಕಾರ್ ತೊಗೊಂಡ್ರೆ ನನಗೆ ಎಷ್ಟು ಎಕ್ಸ್ಪೆನ್ಸ್ ಬರುತ್ತೆ, ಅದರಲ್ಲಿ ಏನಾದ್ರು ಸ್ಪಾನ್ಸರ್ಶಿಪ್ ಸಿಕ್ಕರೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಒಂದು ರಫಾಗಿ ಮತ್ತೆ ಕ್ಯಾಲ್ಕುಲೇಷನ್ ಮಾಡಿದೆ. ಇಟ್ಸ್ ಪಾಸಿಬಲ್. ಸೊ ಆ ಥರದ ಇನ್ನೊಬ್ಬರು ಮನೆ ಹಾಳು ಮಾಡಿ ನಾವು ಉದ್ಧಾರ ಹೋಗೋದು ಬೇಕಾಗಿಲ್ಲ. ಐ ಥಿಂಕ್ ರೀಸೆಂಟ್ಲಿ ಅನ್ನೋದಕ್ಕಿಂತ ಪೊಲೀಸರೆಲ್ಲ ಡಾಕ್ಯುಮೆಂಟನ್ನು ಚೆಕ್ ಮಾಡೋಕ್ಕೆ ಹಿಡಿತಾರಲ್ಲ. ಸೊ ಆ ಟೈಮಲ್ಲೆಲ್ಲ ಸುಮಾರಷ್ಟು ಇನ್ಸಿಡೆಂಟ್ಗಳಾಗಿದೆ. ಐ ಥಿಂಕ್ ಒಂದು 1 year or 2 year ಬ್ಯಾಕ್ ಒಂದು ಮೈಸೂರಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ. ಪೊಲೀಸರು ಕೈ ಹಾಕಬೇಕು ಅಂತ ಹೋಗಿ ಏನೋ ಮಾಡಿದ್ದಾರೆ, ಬಟ್ ಐ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ ಇಸ್ ಹ್ಯಾಪನ್. ಸೊ ಏನಾಗುತ್ತೆ ಅಂದರೆ, ನಾವು ಗಾಡಿ ಓಡಿಸ್ಬೇಕಿದ್ರೆ ಎಲ್ಲ ಡಾಕ್ಯುಮೆಂಟ್ಸನ್ನು ಮೇಂಟೈನ್ ಮಾಡಿದರೆ ನಮಗೆ ಈ ಥರ ಹೆದರಿಕೆ ಇರಲ್ಲ. ಸೊ ಅಟ್ಲೀಸ್ಟು ಗಾಡಿದ RC ಕಾಪಿ, ಆಮೇಲೆ ಇನ್ಶೂರೆನ್ಸು, ಎಮಿಷನ್ ಸರ್ಟಿಫಿಕೇಟು, ಈ ಮೂರೇ ಅನಿಸುತ್ತೆ ಬೇಕಾಗಿರೋದು. ಮೂರನ್ನು ನಾವು ಗಾಡಿಯಲ್ಲಿ ಯಾವಾಗಲೂ ಒಂದು ಕಾಪಿನ ಜೆರಾಕ್ಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಸೊ ನಮಗೆ ಈ ಥರದ್ದು ಪ್ರಾಬ್ಲಮ್ಮೇ ಬರಲ್ಲ. ಸೊ ಆಮೇಲೆ ಅವ್ರು ಹಂಗೆ ಮಾಡಿದ್ರು, ಇವ್ರು ಹಿಂಗೆ ಬ್ಲೇಮ್ ಮಾಡೋದಕ್ಕಿಂತ ಸೊ ನಾವು ಫಸ್ಟ್ ಪರ್ಫೆಕ್ಟ್ ಆಗಿರೋದು ಬೆಟ್ರ್ ಅಲ್ವಾ. ಸೊ ಐ ಥಿಂಕ್ ಇಷ್ಟೇ ಅನ್ಸುತ್ತೆ ಇವತ್ತು. ಇಲ್ಲಿ ಮನೇಲಿದ್ದರೆ ಮನೆ ಒಳಗಡೆ ವೀಡಿಯೋ ಮಾಡೋದಾಗುತ್ತೆ. ಇನ್ನೇನಾದ್ರು ಊರಿಗೆ ಹೋದ್ರೆ ಕೆಲವೊಂದು ಪ್ಲೇಸ್ಗಳನ್ನು ತೋರಿಸ್ಬೋದು. ಸೊ ನಾಳಿನ ವೀಡಿಯೋದಲ್ಲಿ ಸಿಗೋಣ. ಬೈ.